ಜಗದೀಶನಾಡುವ ಜಗವೇ ನಾಟಕ ಜಗದೀಶನಾಡುವ ಜಗವೇ ಜಗವೇ ನಾಟಕ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ ಸರಿ ಸಮಾತ ಮಾಗೆ ಯಾರು ಹರೆಯುವರೆ ನಾರಾಯಣ ನಾರಾಯಣ ಸರಿ ಸಮಾತ ಮಾಗೆ ಯಾರು ಹರೆಯುವರೆ ಹೊರೆಯುವ ಬಾರದೆ ಅಪಜಯ ಪಡೆ ಹೊರೆಯುವ ಬಾರದೆ ಅಪಜಯ ಪಡೆ ನಾರದ ಮೋದವ ಬೇರುವ ನಾರದ ಮೋದವ ಬೇರುವ ಜಗದೀಶನಾಡುವ ಜಗವೇ ನಾಟಕ ಜಗವೇ ನಾಟಕ ಪೂಜ್ಯರಿಗೆ ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶಿಶುಪಾಲ ದಂಪತಿಗಳ ಸಮೇತ ದಂತವಸ್ತ್ರಗಳ ಕೂಡಿ ಸಂತೋಷದಿಂದ ಯಾವುದೋ ವಿಷಯವನ್ನು ಮಾತನಾಡುವಂತಿರುವುದಲ್ಲ. ಸಮಯಕ್ಕೆ ಸರಿಯಾಗಿ ಬಂದರೆ ಕೋಪಕ್ಕೆ ನನ್ನ ಹೃದಯವೇ ತತ್ತರಿಸಿದಂತಾಯಿತು. ನಾರಾಯಣ ನಾರಾಯಣ. ಗುಣವತಿ, ನೀನು ಹೋಗಿ ನಿನ್ನ ಪತಿಯನ್ನು ಸಮಾಧಾನ ಪಡಿಸು. ಅನಂತರದಲ್ಲಿ ಎಲ್ಲ ವಿಷಯವನ್ನು ತಿಳಿಸುವೆನು. ಕ್ಷಮೆ ಇರಲಿ ಪೂಜ್ಯರಿ, ನಾನು ಈಗಲೇ ಹೋಗಿ ನನ್ನ ಪತಿದೇವರನ್ನು ಸಮಾಧಾನ ಪಡಿಸುವೆನು. ಸ್ವಾಮಿ ಸ್ವಾಮಿ ಪ್ರಿಯ ಪೂಜ್ಯರೇ, ಸರ್ವಜ್ಞರಾದ ನೀವು ನನ್ನ ವರಭಾಗ್ಯ ಎಲ್ಲಿರುವುದು ಎಂಬುದನ್ನು ತಿಳಿಸಬೇಕೆಂದು ನಾನು ನಿಮ್ಮಲ್ಲಿ ಕರಕ ಮುಡಿದು ಬೇಡಿಕೊಳ್ಳುವೆನು. ಸುವರ್ಣಾವತಿ, ನಿನಗೆ ಯೋಗ್ಯನಾದ ವರನೆಂದರೆ ಪಾಂಡವರಲ್ಲಿ ಕಿರಿಯನಾದ ಸತ್ಯವಂತ ಸಹದೇವನಲ್ಲದೆ ಮತ್ತಾರು ಇಲ್ಲ. ಆತನ ಗುಣ ಗಾಂಭೀರ್ಯ ರೂಪು ಲಾವಣ್ಯಗಳನ್ನು ಸುರ ನರ ಗಂಧರ್ವರು ಸಹ ಮೆಚ್ಚಲೇಬೇಕು. ಸುವರ್ಣಾವತಿ, ನೀನು ಆತನನ್ನು ವರಿಸಿದರೆ ನಿನ್ನ ಮನದ ಇಷ್ಟಾರ್ಥವು ಸಿದ್ಧಿಸುವುದು. ಪೂಜ್ಯರೇ, ಪಾಂಡವರಿಗೂ ನಮ್ಮ ತಂದೆಯವರಿಗೂ ಅಗೆತನ ಇರುವುದು ನಿಮಗೆ ತಿಳಿದೇ ಇರುವುದು. ಆದ್ದರಿಂದ ಈ ಲಗ್ನವು ಎಂದಿಗೂ ಸಾಧ್ಯವಿಲ್ಲ ಪೂಜ್ಯರೇ. ಸುವರ್ಣಾವತಿ, ಹಾಗೆಂದು ತಿಳಿಯಬೇಡ. ಶ್ರೀಹರಿಯು ಪಾಂಡವರ ಜೊತೆಯಲ್ಲೇ ಇರುವನು. ಈ ಲಗ್ನದ ವಿಚಾರವು ಆತನಿಗೆ ತಿಳಿದರೆ ಶಿಶುಪಾಲನಂತಹ ಸಮರ್ಥಶಾಲಿಗಳು 1000 ಜನ ಎದುರಾದರೂ ಲೆಕ್ಕಿಸದೆ ನಿಮ್ಮ ಕಲ್ಯಾಣವನ್ನು ಖಂಡಿತವಾಗಿಯೂ ನಡೆಸುವನು. ನೀನಿನ್ನು ಹೆದರಬೇಡ ಸುವರ್ಣ. ಪೂಜ್ಯರೇ, ನಾನು ಧನ್ಯರಾದೆ. ಆದರೂ ಆ ಪಾಂಡುಕುಮಾರನ್ನು ನೋಡುವ ಆಸೆ ಮನದಲ್ಲಿ ಕಾತುರವಾಗುತ್ತಿರುವುದು. ಏನು ಮಾಡುವುದು ಪೂಜ್ಯರೇ? ಸುವರ್ಣಾವತಿ, ನೀನು ಅದಕ್ಕಾಗಿ ಚಿಂತಿಸಬೇಡ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ವಿಷಯವನ್ನು ಸಹದೇವನಿಗೆ ತಿಳಿಸಿ ನಿಮ್ಮ ಉದ್ಯಾನವನಕ್ಕೆ ಬರುವಂತೆ ಮಾಡುತ್ತೇನೆ. ಆನಂತರ ನಿನ್ನ ಮನದಾಸೆಯು ಪೂರ್ಣವಾಗುವುದು. ನಾನಿನ್ನೂ ಹೋಗಿ ಬರುವೆನು. ಆಗಲಿ ಪೂಜ್ಯರೇ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ದಾಂಬಿಕಾ ಜನರ ದಂಬವ ನಡೆಸೆ. ನಾರಾಯಣ ನಾರಾಯಣ. ದಾಂಬಿಕಾ ಜನರ ದಂಬವ ನಡೆಸೆ. ದಾಂಬಿಕಾ ಜನರ ಕೇಸಿಯ ಮೆರೆಸೆ. ದಾಂಬಿಕಾ ಜನರ ಕೇಸಿಯ ಮೆರೆಸಿ ನ್ಯಾಯದ ನಾಂದಿಯ ಆಡುವ. ನ್ಯಾಯದ ನಾಂದಿಯ ಆಡುವ ಜಗದೀಶನಾಡುವ ಜಗವೇ ನಾಟಕ. ಜಗದೀಶನಾಡುವ ಜಗವೇ ನಾಟಕ. ಸಂಚಾರಿ ನಾನಾಗಿ ಕಾಣುವ ಜಗದೀಶ
ಮಹಿಷನಾಡುವ ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ